ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ತೇನೆ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನಾಯಿತು ಅಂತ ನಿಮಗೆ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ವಿವೇಕು ಗೌರಿಗೆ ಒಂದು ಸೀಕ್ರೆಟ್ ಆಗಿ ಒಂದು ಬೆಡ್ಡನ್ನು ತಂದಿರ್ತಾನೆ. ಸೊ ಗೌರಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಇವನು ಏನು ಮೈನ್ ಡೋರಿಂದ ತಗೊಂಡ್ಬಂದ್ಬಿಟ್ಟು ಬ್ಯಾಕ್ ಡೋರಿಂದ ಏನೋ ತಗೊಬರ್ತಾ ಇದ್ದಾನೆ ಏನು ಅಂತ ಹೇಳ್ಬಿಟ್ಟು ಸೊ ರೂಮ್ಗೆ ತಗೊಂಬಂದು ಅದನ್ನ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ವಿವೇಕು ಗೌರಿಗೋಸ್ಕರ ಒಂದು ಕೆಳಗಡೆ ಚಾಪೆ ಮೇಲೆ ಮಲಗ್ತಾ ಇರ್ತಾಳೆ, ಅದಕ್ಕೆ ಒಂದು ಬೆಡ್ ಅನ್ನ ತಗೊಂಬಂದಿರ್ತಾನೆ. ಆ ವಿಷಯನ ಇಲ್ಲಿ ಮಾತಾಡ್ತಾ ಇರ್ತಾರೆ. ಆಮೇಲೆ ಚಿನ್ನು ಬಂದ್ಬಿಟ್ಟು ಚಿನ್ನು ಹತ್ರ ಅವರಮ್ಮ ಅವರಕ್ಕ ಮೋನಿಕಾ ಪ್ರೆಗ್ನೆಂಟ್ ಆಗಿರೋದ್ರಿಂದ ಮಾವಿನಕಾಯಿ ಕೊಟ್ಟಪ್ಪ ಅಂತ ಹೇಳಿರ್ತಾಳೆ. ಮಾವಿನಕಾಯಿ ಕೊಡಕ್ ಬಂದಾಗ ಚಿನ್ನುಗೆ ಸ್ವಲ್ಪ ಅವಮಾನ ಆಗಿರುತ್ತೆ, ಹಾಗಾಗಿ ಚಿನ್ನು ಕೂಡ ರ್ಯಾಶ್ ಆಗಿ ಮಾತಾಡಿರ್ತಾರೆ. ಆ ವಿಷಯ ಅವರಮ್ಮಗೆ ಗೊತ್ತಾಗ್ಬಿಟ್ಟು ಚಿನ್ನುಗೆ ಬೈತಾ ಇರ್ತಾರೆ. ನಾನು ಇಬ್ರು ಹೆಣ್ಮಕ್ಳು ನಾನು ಅಲ್ಲಿ ಮದ್ವೆ ಮಾಡಿ ಕೊಟ್ಟಿದ್ದೀನಿ, ನೀನ್ ಹೋಗ್ಬಿಟ್ಟು ಅವ್ರ ಜೊತೆ ಜಗಳ ಮಾಡ್ಕೊಂಡ್ ಬಂದಿದ್ಯಾ, ಮಾವಿನಕಾಯಿ ಕೊಟ್ಟಬಾ ಅಂತಂದ್ರೆ ಜಗಳನ ಮಾಡ್ಕೊಂಡ್ ಬಂದಿದ್ಯಾ, ನಿನ್ಗೆ ಗೊತ್ತಾಗಲ್ವಾ ಅಂತ ಬೈತಾ ಇರ್ತಾರೆ. ಅದಕ್ಕೆ ಚಿನ್ನುನು ಇಟ್ಬಿಟ್ಟು ನಾನೇನು ಜಗಳ ಮಾಡಕ್ ಹೋಗಿರ್ಲಿಲ್ಲ, ಅವ್ರು ಮಾತಾಡಿದ್ದು ಆ ತರ ಇತ್ತು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾಡ್ತಾ ಇರ್ತಾರೆ. ಆದ್ರೆ ಗೌರಿ ಅಮ್ಮ ಇದ್ಬಿಟ್ಟು ಆತರ ಅಲ್ಲ ಚಿನ್ನು, ನಾವು ಬಡವರು ಮಿಡ್ಲ್ ಕ್ಲಾಸ್ ಜನ, ಸೊ ಶ್ರೀಮಂತರ ಮನೆಗೆ ಇಬ್ರು ಹೆಣ್ಮಕ್ಳನ್ನ ಕೊಟ್ಟಿದೀವಿ, ಹಾಗಾಗಿ ನಾವು ಎಲ್ಲಾನು ಸಹಿಸ್ಕೋಬೇಕಾಗುತ್ತೆ. ನಮ್ಗೆ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತೆ. ಸೊ ಎಲ್ಲದಕ್ಕೂ ಸಿಟ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ, ಯಾಕಂತಂದ್ರೆ ಆ ಮನೆಯಲ್ಲಿ ನಂದು ಇಬ್ರು ಹೆಣ್ಮಕ್ಳು ಬದುಕ್ಬೇಕಾಗಿದೆ, ಬದುಕಿ ಬಾಳ್ಬೇಕಾಗಿದೆ. ಸೊ ಹಾಗಾಗಿ ಏನೇ ಅವಮಾನ ಏನೇ ಆದ್ರೂ ಕೂಡ ನಾವು ತಾಳ್ಮೆಯಿಂದ ಅದನ್ನೆಲ್ಲಾನು ಸಹಿಸ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಚಿನ್ನುಗೆ ಬುದ್ಧಿ ಮಾತು ಹೇಳ್ತಾ ಇರ್ತಾಳೆ. ಆದ್ರೂ ಚಿನ್ನುಗೆ ಇದನ್ನೆಲ್ಲ ಕೇಳ್ಬಿಟ್ಟು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಆದ್ರೂ ಕಾಂತಲಕ್ಷ್ಮಿಗೂ ಕೂಡ ಅದು ಬೇಜಾರ ಇರುತ್ತೆ. ಆದ್ರೂ ಕೂಡ ಮಗಳಿಗೆ ಬುದ್ಧಿ ಮಾತು ಹೇಳುವಂತಹ ಒಂದು ಕೆಲ್ಸನ ಮಾಡ್ತಾ ಇರ್ತಾರೆ. ಸೊ ನಾವು ಬಡವರಾಗಿರೋದ್ರಿಂದ ನನ್ನ ಇಬ್ರು ಹೆಣ್ಮಕ್ಳು ಕೂಡ ಅದೇ ಮನೆಯಲ್ಲಿ ಬದುಕ್ಬೇಕಾಗಿರುತ್ತೆ, ಸೊ ಹಾಗಾಗಿ ಎಲ್ಲಾನು ಸಹಿಸ್ಕೋಬೇಕು ಅಂತ ಇಲ್ಲಿ ಮೋನಿಕಾ ಇದ್ಬಿಟ್ಟು ಅನಿಕೇತಿನ ಮನೆಗೆ ಬಂದಿಲ್ಲ, ರಾತ್ರಿ ಆದ್ರೂ ಬಂದಿಲ್ಲ, ಏನು ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನ್ಗೆ ಬೈಕೊಳ್ತಾ ಇರ್ತಾಳೆ. ಎಷ್ಟು ಚೆನ್ನಾಗಿರೋ ಹೆಂಡತಿ, ನನ್ಗೆ ಇಷ್ಟಪಟ್ಟು ಮದ್ವೆ ಆಗಿದ್ದಾನೆ, ಮದ್ವೆ ಆದ್ಮೇಲೂ ಕೂಡ ಅವನು ಬ್ಯಾಚುಲರ್ ತರನೇ ಇರೋದಕ್ಕೆ ಇಷ್ಟಪಡ್ತಾ ಇದ್ದಾನೆ, ಅಂದ್ಮೇಲೆ ಸ್ವಲ್ಪನೂ ಪ್ರೀತಿ ತೋರಿಸ್ತಾ ಇಲ್ಲ. ಒಂದು ಸಲ ಅವನು ಮನೆಗೆ ಬರ್ಲಿ, ಬಂದ್ಮೇಲೆ ವಿಚಾರಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಒಬ್ಳೊಬ್ಳೆ ಮಾತಾಡ್ಕೋತಾ ಇರ್ತಾಳೆ. ಬೆಳಿಗ್ಗೆಯಿಂದ ನನ್ಗೂ ಈ ಮನೇಲಿ ಇದು ಬೋರ್ ಆಗಿದೆ, ನನ್ಗೆ ಯಾರು ಕೇರ್ ಮಾಡೋರಿಲ್ಲ. ಸೊ ನಾನು ಇಂಥ ಅನಿಕೇತನನ್ನ ಇಷ್ಟಪಟ್ಟು ನಾನು ಮದ್ವೆ ಆಗಿದ್ದು, ಸೊ ಅವನನ್ನ ಹೆಂಗಾದ್ರೂ ಮಾಡಿ ನನ್ನ ಬಲೆಗೆ ಬೀಳಿಸ್ಕೋಬೇಕು. ಇವತ್ತು ಸಂಜೆ ಮನೆಗೆ ಬರ್ಲಿ, ಬಂದ ತಕ್ಷಣ ನನ್ನ ಬಲೆಗೆ ಬೀಳಿಸ್ಕೋಬೇಕು, ಅವನೆಲ್ಲೋ ಹೋಗ್ತಾ ಇರೋ ತರ ಅವನನ್ನ ನಾನು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಮೋನಿಕಾ ಏನೋ ಒಂದು ಪ್ಲಾನ್ ಮಾಡ್ತಾ ಇರ್ತಾಳೆ. ಸೊ ಅದಾದ್ಮೇಲೆ ಯಾಕೆಷ್ಟು ಚೇಂಜ್ ಆಗ್ಬಿಟ್ಟಿದ್ದಾನೆ ಅಂತಾನು ಕೂಡ ಯೋಚನೆ ಮಾಡ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಳೊಬ್ಳೆ ಏನೇನೋ ಮಾತಾಡ್ಕೋತಾ ಇರ್ತಾಳೆ. ಸೊ ನಾನು ಅನ್ಕೊಂಡಾಗೆ ಶ್ರೀಮಂತರ ಮನೆಗೆ ಸೊಸೆಯಾಗಿ ಬಂದೆ, ಆದ್ರೆ ಅನಿಕೇತ್ ಮಾತ್ರ ನನ್ನ ಕೈ ಸಿಗ್ತಾನೆ ಇಲ್ಲ. ಮದ್ವೆಗಿಂತ ಮುಂಚೆ ಯಾವ ತರ ಇದ್ದ, ಮದ್ವೆ ಆದ್ಮೇಲೆ ಯಾಕಿಷ್ಟು ಬದ್ಲಾಗಿ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಆಮೇಲೆ ಈ ಕಡೆ ಗೌರಿಗೆ ವಿವೇಕ್ ತಂದು ಕೊಟ್ಟಿರೋಂತಹ ಬೆಡ್ ಹಾಕಿ ಇರ್ತಾರೆ. ಆಮೇಲೆ ವಿವೇಕ್ ಬಂದ್ಬಿಟ್ಟು ಕೇಳ್ತಾನೆ ಯಾಕಿನೋ ಮಲ್ಕೊಂಡಿಲ್ಲ ಅಂತ. ಅದಕ್ಕೆ ಅವಳು ನೀವು ಪ್ರೀತಿಯಿಂದ ತಂದು ಕೊಟ್ಟಿರೋಂತಹ ಬೆಡ್ ಅನ್ನು ನೀವೇನೇ ಓಪನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ವಿವೇಕ್ಗೆ ಕೋಪ ಬಂದ್ಬಿಡುತ್ತೆ. ಸೊ ನಾನೇನ್ ಮಾಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಏನಿಲ್ಲ, ನೀವೇನೆ ತಂದಿರೋ ಬೆಡ್ಡನ್ನ ನೀವೇ ಏನಾದ್ರೂ ಏಟ್ ಮಾಡಿದ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೌರಿ ಕಾಮಿಡಿ ಮಾಡ್ತಾ ಇರ್ತಾಳೆ. ಆದ್ರೆ ವಿವೇಕು ಅದಕ್ಕೆ ಕೋಪ ಮಾಡ್ಕೊಂಡು ಬೈತಾ ಇರ್ತಾನೆ. ಚಾಪೆ ಮೇಲೆ ಮಲ್ಕೊಳ್ಳೋದು ನೋಡಕ್ಕಾಗ್ದೆ ನಾನು ನಿನ್ಗೆ ಬೆಡ್ ತಂದು ಕೊಟ್ರೆ ಈ ತರ ಎಲ್ಲ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು, ಅದಕ್ಕೆ ಗೌರಿ ನೀವು ನನ್ನ ಮೇಲೆ ಇಷ್ಟೆಲ್ಲ ಕಾಳಜಿ ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಸುಮ್ನೆ ಏನೋ ತುಂಬಾ ಕಲ್ಲು ಮನ್ಸಿನ ಹೃದಯದವರು ಅಂತ ನಾನು ಅನ್ಕೊಂಡಿದ್ದೆ. ನಿಮ್ ಮನ್ಸಲ್ಲಿ ನನ್ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇದೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ವಿವೇಕು ಅಷ್ಟೆಲ್ಲ ಕನಸು ಕಾಣ್ಬೇಡ, ನಿನ್ಗೆ ಮುಂದೆ ಸೊಂಟ ನೋವು ಬೆನ್ನು ನೋವೆಲ್ಲ ಬಂದ್ರೆ ಅದನ್ನ ನೋಡ್ಬೇಕಾಗಿರೋದು ನಾನೇ. ಸೊ ಅದಕ್ಕೋಸ್ಕರ ಆ ತರ ಆಗ್ಬಾರ್ದು ಅನ್ನೋ ರೀಸನ್ಗೋಸ್ಕರ ನಾನು ನಿನ್ಗೆ ಬೆಡ್ ತಂದು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ
ಗೌರಿ ಇದ್ಬಿಟ್ಟು ಅದನ್ನ ಮೈನ್ ಡೋರ್ ಇಂದಾನೆ ತಂದು ಕೊಡ್ಬೋದಿತ್ತು ಅಂತ ಕೇಳ್ತಾಳೆ. ಆದ್ರೆ ಮೈನ್ ಡೋರ್ ಇಂದ ತಂದು ಕೊಟ್ರೆ ಮನೆಯವ್ರೆಲ್ರಿಗೂ ಗೊತ್ತಾಗಲ್ವಾ, ನೀನು ಇನ್ನು ಕೆಳಗಡೆ ಮಲಗಿಸಿ ನಾನು ಮೇಲ್ಗಡೆ ಮಲಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗ್ಬೇಕಾ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾ ಇರ್ತಾನೆ. ಥ್ಯಾಂಕ್ ಯು ಆಲ್.